ಅಧ್ಯಾಯದ ಯತೇಂದ್ರಿಯಮನೋ ಬುದ್ಧಿರ್ಮನಿರ್ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧೋ ಯಸ್ತದಾ ಮುಕ್ತ ಏವ ಸಃ. ಯತೇಂದ್ರಿಯಮನೋ ಬುದ್ಧಿಃ ಮುನಿಃ ಮೋಕ್ಷಪರಾಯಣಃ ವಿಗತೇಚ್ಛಾಭಯಕ್ರೋಧಃ ಯಃ ಸದಾ ಮುಕ್ತಃ ಏವ ಸಃ. ಅಂದ್ರೆ ಇವನು ಮುಕ್ತನೇ. ಈ ತರ ಇಷ್ಟು ಒಂದು ಪರಿಪಕ್ವವಾದ ಧ್ಯಾನವನ್ನ ಯಾರು ಮಾಡ್ತಾನೋ, ಈ ಕೃಷ್ಣ ಹೇಳ್ತಕ್ಕಂಥ ಕ್ರಮದಲ್ಲಿ ಯಾರು ಧ್ಯಾನವನ್ನ ಮಾಡ್ತಾನೋ ಅವನು ಮುಕ್ತನೇ. ಮುಕ್ತನೇ ಅಂದ್ರೆ ಮುಕ್ತಿಗೆ ಹೋಗುವಂಥದ್ದು ತೀರ್ಮಾನವೇ ಅನ್ನೋ ಅಭಿಪ್ರಾಯ. ಜೀವನ್ ಮುಕ್ತರು ಅಂತ ಕರೀತಾರೆ. ನೋಡಿ, ಯತೇಂದ್ರಿಯ ಮನೋಬುದ್ಧಿ, ಈಗಾಗಲೇ 27ನೇ ಶ್ಲೋಕದಲ್ಲಿ ಹೇಳಿದಂತೆ ಪ್ರಾಪಂಚಿಕ ವಿಷಯ ಪದಾರ್ಥಗಳು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸಿಗ್ತಕ್ಕಂತಹ, ಏನು ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತಹ ತಾತ್ಕಾಲಿಕ ಸುಖ ಸಾಮಗ್ರಿಗಳಿದ್ದಾವೋ ಅದರ ಬಗ್ಗೆ ವ್ಯಾಮೋಹವನ್ನು ಬಿಡಬೇಕು, ಮನೋನಿಯಂತ್ರಣವನ್ನು ಮಾಡಿಕೊಳ್ಬೇಕು, ಕುಂಭಕ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಇಷ್ಟೆಲ್ಲ ಮಾಡಿಕೊಂಡು ಯತೇಂದ್ರಿಯ ಮನೋಬುದ್ಧಿ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು. ಕಣ್ಣು ಮುಚ್ಚಿದ ಕೂಡಲೇ ಮನಸ್ಸು ನಿಯಂತ್ರಣದಲ್ಲಿರಬೇಕು ಅಂತೇನಿಲ್ಲ. ಕಣ್ಣು ಮುಚ್ಚಿದ್ರೂ ಕೂಡ ಕಣ್ಣು ನೋಡ್ಲಿಕ್ಕೆ ಅಸಾಧ್ಯವಾದದ್ದನ್ನೆಲ್ಲ ಮನಸ್ಸು ನೋಡಬಹುದು. ಕಿವಿ ಹತ್ತಿ ಇಟ್ಕೊಂಡು ಕೂತರೂ ಕೂಡ ಕಿವಿಯಲ್ಲಿ ಕೇಳಿಸ್ಕೊಡ್ಲಿಕ್ಕೆ ಅಸಾಧ್ಯವಾದದ್ದನ್ನೆಲ್ಲ ನಮ್ಮ ಮನಸ್ಸು ನಮಗೆ ಜ್ಞಾನ ತಂದುಕೊಡತ್ತೆ. ಅದರಿಂದಾಗಿ ಮನೋನಿಯಂತ್ರಣ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದನ್ನು ಕೃಷ್ಣ ಹೇಳೋದು ಯತೇಂದ್ರಿಯ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳನ್ನ ಯತ ಅಂದ್ರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಮನಃ ಮತ್ತು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಬುದ್ಧಿ, ನಮ್ಮ ಬುದ್ಧಿಯನ್ನ ಅಂದ್ರೆ ನಿಶ್ಚಯದ ಕೇಂದ್ರ ಬಿದ್ದು ಬುದ್ಧಿ. ಮನಸ್ಸು ಚಂಚಲ ಅಂದ್ರೆ ಹಾಗೋ ಹೀಗೋ ಅಂತ ಡೌಟ್ ಅನ್ನು ಹುಟ್ಟಿಸಿದರೆ ಬುದ್ಧಿ ಇಂಥದ್ದು ಅಂತ ತೀರ್ಮಾನವನ್ನ ತಂದು ಕೊಡುತ್ತೆ. ನಮ್ಮ ಬುದ್ಧಿಗೆ ಒಳ್ಳೆ ಜ್ಞಾನಗಳೇ ಬರಬೇಕು, ಒಳ್ಳೆ ತಿಳುವಳಿಕೆಗಳು ಬರಬೇಕು. ಕೆಟ್ಟದ್ದು, ಸಾಧನೆಗೆ ಅಡ್ಡಿಯಾಗುವಂಥದ್ದು ಯಾವ ಜ್ಞಾನವೂ ಕೂಡ ಬರಬಾರದು. ಹಾಗಾಗಿ ಯತೇಂದ್ರಿಯ ಮನೋಬುದ್ಧಿ, ನಮ್ಮ ಜ್ಞಾನೇಂದ್ರಿಯ, ನಮ್ಮ ಕರ್ಮೇಂದ್ರಿಯ, ನಮ್ಮ ಮನಸ್ಸು ಮತ್ತು ತೀರ್ಮಾನದ ಕೇಂದ್ರ ಬಿಂದುವಾಗಿರತಕ್ಕಂಥ ಬುದ್ಧಿ ಅದೆಲ್ಲವನ್ನೂ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡವರಾಗಿ ಮುನಿಗಳಾಗಬೇಕು. ಮುನಿಗಳು ಅಂದ್ರೆ ಮನನ ಮಾಡೋದು, ನಿರಂತರವಾಗಿ ಭಗವಂತನ ಧ್ಯಾನ. ಇಂದ್ರಿಯಗಳೆಲ್ಲವನ್ನು ಕೂಡ ಕಟ್ಟಾಕೊಳ್ಳೋದು ಅನ್ನೋದಕ್ಕಿಂತಲೂ ಕೂಡ ಬಲವಂತದಿಂದ ಕಟ್ಟಾಕೊಳ್ಳೋದಲ್ಲ. ಅವುಗಳ ಸಾಮರ್ಥ್ಯವನ್ನ ಕಳ್ಕೊಂಡು ಆಕರ್ಷಣೆಗೆ, ಪ್ರಾಪಂಚಿಕ ವಿಷಯಗಳ ಕಡೆಗೆ ಆಕರ್ಷಣೆಗೆ ಒಳಗಾಗದೆ ಮುನಿಗಳಾಗಬೇಕು. ಮನನಾಥ ಮುನಿರುಚ್ಯತೆ ಅಂತ ಅಂದ್ರೆ ನಿರಂತರವಾಗಿ ಭಗವಂತನ ಧ್ಯಾನ, ಇದು ಮುನಿಗಳಾಗಬೇಕು. ಮುನಿ ಆತ್ಮಾವಲೋಕನಶೀಲ ಅಂತ ಭಗವಂತನನ್ನ ಕಾಣುವ ಪ್ರಯತ್ನ, ಅದೇ ಸ್ವಭಾವ ಆಗಬೇಕು. ದೇವರನ್ನ ಕಾಣುವ ಪ್ರಯತ್ನದಲ್ಲೇ ಇರಬೇಕು, ಮುನಿಗಳಾಗಿರಬೇಕು. ಮೋಕ್ಷಪರಾಯಣ, ಮೋಕ್ಷದ ಬಗ್ಗೆ ಆಸಕ್ತಿ ಇರಬೇಕು. ಶಾಶ್ವತ ಸುಖ, ಯಾರು ಪ್ರಾಪಂಚಿಕ ಸುಖಗಳ ಕಡೆಗೆ, ಪ್ರಪಂಚದಲ್ಲಿ ಸಿಗುವಂತ ಸುಖ ಸಾಮಗ್ರಿಗಳ ಕಡೆಗೆ ಆಕರ್ಷಿತರಾಗಿರ್ತಾರೋ ಅವರು ಮೋಕ್ಷ ಸುಖವನ್ನು ಬಯಸ್ಲಿಕ್ಕೆ ಸಾಧ್ಯವಿಲ್ಲ. ಬೇಕು ಅಂತ ಅನ್ಕೊಂಡ್ ಕೂಡಲೇ ಬಯಕೆ ಅಲ್ಲ. ಆ ಬಯಕೆ ಯಾವಾಗ ನಿಜವಾಗಿ ಸರಿಯಾದ ಬಯಕೆ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪ್ರಯತ್ನ ಇದ್ರೆ ಮಾತ್ರ ಬಯಕೆಗೆ ಒಂದು ಅರ್ಥ ಇರುತ್ತೆ. ಪ್ರಯತ್ನ ಇಲ್ಲದ ಬಯಕೆ ಅದು ವ್ಯರ್ಥ. ಒಬ್ಬ ವಿದ್ಯಾರ್ಥಿ ಏನೋ ಓದಿ ನಾನು ಶಾಲೆಗೆ ಮೊದಲು ಬರಬೇಕು ಅಂದ್ರೆ ಅದು ವ್ಯರ್ಥವಾದ ಬಯಕೆ. ಪ್ರಯತ್ನ ಇಟ್ಟುಕೊಂಡು ನಾನು ಶಾಲೆಗೆ ಮೊದಲು ಬರಬೇಕು ಅಂತ ಅವನೇನಾದ್ರು ಇಟ್ಕೊಂಡ್ರೆ ಅದು ಸಾರ್ಥಕವಾಗಿರತಕ್ಕಂಥ ಪ್ರಯತ್ನ ಆಗತ್ತೆ. ಹಾಗೆ ಮೋಕ್ಷಪರಾಯಣ, ಮೋಕ್ಷ ನನಗೆ ಮುಖ್ಯವಾಗಿ ಪಡಿಬೇಕಾಗಿರತಕ್ಕಂಥ ಸ್ಥಾನ, ನನ್ನ ಗಮ್ಯ ಸ್ಥಾನ ಯಾವುದು? ಮೋಕ್ಷ. ಮೋಕ್ಷ ಅಂತ ಹೇಳಿದ್ರೆ ಶಾಶ್ವತ ಆನಂದಪ್ರದವಾದಂಥ ಜಾಗ, ಭಗವಂತನ ಅವಲೋಕನ ನಿತ್ಯದಲ್ಲಿಯೂ ಲಭ್ಯವಾಗುವಂತ ಒಂದು ಜಾಗ, ನಿರಂತರ ಭಗವದ್ ಧ್ಯಾನಕ್ಕೆ ಉಚಿತವಾದ ಜ್ಞಾನ ಒಂದು ಜಾಗ. ನಾನು ಅಲ್ಲಿಗೆ ಹೋಗಬೇಕು, ಅದಕ್ಕೆ ಪ್ರಯತ್ನ ನಾನು ಮಾಡಬೇಕು ಎಂಬತಕ್ಕಂಥ ಬುದ್ಧಿ ಇರಬೇಕು. ಹಾಗೆ ಮೋಕ್ಷವೇ ನಮಗೆ ಮುಖ್ಯ ಆಶ್ರಯ. ಮತ್ತೆಲ್ಲಿಗೆ ಹೋದ್ರೂ ಮತ್ತು ವಾಪಸ್ ಬರಲೇಬೇಕು. ಎಂಥ ದೊಡ್ಡ ಅರಮನೆಯಲ್ಲಿದ್ರೂ ಸಾಯುವಾಗ ಬಿಟ್ಟು ಹೋಗ್ಲೇಬೇಕು. ಸತ್ತ ನಂತರದಲ್ಲಿ ಎಂಥ ಒಂದು ಸ್ವರ್ಗಕ್ಕೆ ಹೋದ್ರೂ ಕೂಡ, ಎಷ್ಟು ಸ್ವರ್ಗ ಸುಖವನ್ನು ಅನುಭವಿಸಿದ್ರು ಕೂಡ ಪುಣ್ಯ ಖರ್ಚಾದ್ಮೇಲೆ ಮತ್ತೆ ವಾಪಸ್ ಭೂಮಿಗೆ ಬರಲೇಬೇಕು. ಅದ್ರೆ ಯಾವುದೂ ಶಾಶ್ವತ ಅಲ್ಲ. ಶಾಶ್ವತವಾದದ್ದು ಯಾವುದು? ಮೋಕ್ಷ. ಅದರಿಂದಾಗಿ ಮೋಕ್ಷಪರಾಯಣ, ಮೋಕ್ಷ ಏವ ಪರಂ ಅಯನಂ. ಅಯನ ಅಂದ್ರೆ ಆಶ್ರಯ ಸ್ಥಾನ. ನಮಗೆ ಮೋಕ್ಷ ಅಂದ್ರೆ ಮೋಕ್ಷದ ಅಧಿಪತಿಯಾಗಿರತಕ್ಕಂಥ ಭಗವಂತ, ಅವನೇ ನಮಗೆ ಮುಖ್ಯ ಆಶ್ರಯ ಹೊರತು, ಅವನೇ ನಮಗೆ ಸುಖವನ್ನು ಕೊಡುವನು ಹೊರತು ಮತ್ಯಾರಿಂದಲೂ ಸುಖವಿಲ್ಲ, ಮತ್ಯಾವ ಲೋಕದಿಂದಲೂ ಕೂಡ ನಮಗೆ ಶಾಶ್ವತ ಸುಖವಿಲ್ಲ ಎಂಬ ಜ್ಞಾನ ಇರಬೇಕು. ಮೋಕ್ಷಪರಾಯಣ ವಿಗತ ಇಚ್ಛಾ ಭಯಕ್ರೋಧ,
ವಿಗತ ಅಂದ್ರೆ ವಿಶೇಷವಾಗಿ ಗತ ಹೋಗ್ಬಿಟ್ಟಿದೆ. ಏನೇನು ಹೋಗಿದೆ? ಇಚ್ಛೆ ಹೋಗಿದೆ. ಅದು ಬೇಕು ಇದು ಬೇಕು ಅಂತ ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆಗಳು, ಯಾವ ರೀತಿಯಾಗಿರ್ತಕ್ಕಂಥ ಬಯಕೆ ಇಲ್ಲ, ಬಯಕೆ ಹೋಗಿದೆ. ಇನ್ನು ಇಚ್ಛೆ ಹೋಗಿದೆ ಅಂದ ಮೇಲೆ ಭಯ ಬರೋದಿಲ್ಲ. ಯಾಕಂದ್ರೆ ಯಾವುದೋ ಒಂದು ಇಚ್ಛೆ ಅಪೇಕ್ಷೆಗಳು ಇಟ್ಕೊಂಡ್ರೆ, ಕಾಮಗಳನ್ನ ಇಟ್ಕೊಂಡ್ರೆ, ಆ ಕಾಮಿತವಾದದ್ದು ನನಗೆ ಸಿಗುತ್ತೋ ಇಲ್ವೋ ಅದನ್ನ ಪಡೆದಕ್ಕೋಸ್ಕರವಾಗಿ ಏನೋ ಅನ್ಯಾಯ ಅಕ್ರಮಗಳನ್ನು ಮಾಡೋದು, ಅದರಿಂದ ಭಯ. ಅಥವಾ ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯಾವುದೋ ಒಂದು ರೀತಿಯಾಗಿ ನಾನು ಅನ್ಕೊಂಡಿದ್ದಂಗೆ ಸಿಕ್ಕಿಲ್ಲ, ಇನ್ನೇನೇನು ತೊಂದರೆ ಆಗುತ್ತೋ ಅಂತ ಭಯ. ಹೀಗೆ ಬಯಕೆಯೇ ಇಲ್ಲ ಅಂತ ಆದ್ಮೇಲೆ ಭಯ ಇಲ್ಲ. ಭಯ ಇಲ್ಲ ಅಂದ್ಮೇಲೆ ಕ್ರೋಧವೂ ಕೂಡ ಇಲ್ಲ. ಬಯಸಿದ್ದು ಸಿಕ್ಕಿಲ್ಲ ಅಂತೇಳಿ ಕೋಪ ಬರುತ್ತೆ, ಆ ಕೋಪ ಇಲ್ಲ. ಅಥವಾ ಬಯಸಿದ್ದು ಸಿಕ್ಕಿದ ಮೇಲೂ ಕೂಡ ನಾನ್ ಅಂದ್ಕೊಂಡಂತೆ ಇಲ್ಲ ಅಂತ ಕೋಪ ಬರುತ್ತೆ, ಆ ಕೋಪವೂ ಇಲ್ಲ. ಯಾವುದೇ ರೀತಿಯಾಗಿರತಕ್ಕಂತಹ ಬಯಕೆ, ಭಯ, ಕೋಪ ಇದೆಲ್ಲದರಿಂದ ರಹಿತನಾಗಿರ್ತಕ್ಕಂಥ ಜೀವಿ ಧ್ಯಾನಾಸಕ್ತನಾಗಿರ್ತಾನೆ. ವಿಗತೇಚ್ಛ ಭಯಕ್ರೋಧ ಯಹ ಸದಾ. ಏನು ಯಾವತ್ತೋ ಒಂದು ಕ್ಷಣ ಅಲ್ಲ, ಸದಾ ಇದೆಲ್ಲ ಇರಬೇಕು. ಯಾವಾಗ ಸದಾ ಅನ್ನೋದು ಸರ್ವಕಾಲದಲ್ಲೂ ಅಂತ ಅರ್ಥ. ಯಾವಾಗಲೂ ಯತೇಂದ್ರಿಯ ಮನೋಬುದ್ಧಿ, ಮನಸ್ಸು ಬುದ್ಧಿಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಯಾವಾಗಲೂ ಮೋಕ್ಷವೇ ನಮಗೆ ಮುಖ್ಯ ಆಶ್ರಯ. ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತನೇ ನಮ್ಮೆಲ್ಲರ ಸ್ವಾಮಿ, ನಾವು ಅವನನ್ನೇ ಹೊರ ಹೊಂದಬೇಕು ಎಂಬತಕ್ಕಂಥ ಭಾವನೆ. ಇನ್ನು ಬಯಕೆಗಳನ್ನ ದೂರ ಇಡಬೇಕು. ಆ ಬಯಕೆಗಳನ್ನ ದೂರ ಇಟ್ಟದ್ರಿಂದಾಗಿ ಭಯರಹಿತರಾಗ್ತೇವೆ, ಕ್ರೋಧರಹಿತರಾಗ್ತೇವೆ. ಈ ಎಲ್ಲಾ ಒಂದು ಭಾವನೆ ಸದಾ ನಮ್ಮಲ್ಲಿ ಇರಬೇಕು. ಅವನು ಮುಕ್ತ ಏವ ಸಹ. ಯಾರು ಹೀಗೆಲ್ಲ ಇರ್ತಾನೋ ಅವನು ಮುಕ್ತನೇ. ಮುಕ್ತನೇ ಅಂದ್ರೆ ಮುಕ್ತನಂತೆ ಅಂತ ಅರ್ಥ. ಇನ್ನು ಮುಕ್ತಿಗೆ ಹೋಗಿಲ್ಲ, ಮುಕ್ತಿಗೆ ಹೋಗೇ ಹೋಗ್ತಾನೆ. ಹಾಗೆ ಮುಕ್ತ ಏವ ಅಂತ. ಮತ್ತು ಮುಕ್ತ ಯಾವ ರೀತಿಯಲ್ಲಿ ಯಾವ ಚಿಂತೆ ಇಲ್ಲದೇನೆ, ಯಾವ ದುಃಖಗಳಿಲ್ಲದೇನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತಾಪತ್ರಯಗಳಿಲ್ಲದೇನೆ ನಿರ್ಮಲವಾಗಿರ್ತಾನೋ, ಹಾಗೆ ಜೀವನ್ಮುಕ್ತನು ಕೂಡ ಅಷ್ಟು ನಿರ್ಮಲವಾಗಿರ್ತಾನೆ. ಅಂದ್ರೆ ಜೀವನ್ಮುಕ್ತ ಇನ್ನೂ ಈ ಪ್ರಪಂಚವನ್ನ ಬಿಟ್ಟಿಲ್ಲ. ಈ ಪ್ರಪಂಚ ಬಿಟ್ಟು ಮೋಕ್ಷಕ್ಕೆ ಹೋಗುವ ಅರ್ಹತೆಯನ್ನು ಪಡೆದಂತ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ ಈ ರೀತಿಯಲ್ಲಿ ಇರ್ತಾನೆ. ಯಾವ ಸಾಧಕನು, ಯಾವ ಮುನಿ ಮನನಶೀಲನಾದಂತ ಧ್ಯಾನ ಯೋಗಿಯು, ಸಾಧಕನು ಯತೇಂದ್ರಿಯ ಮನೋಬುದ್ಧಿ ಅಂದ್ರೆ ಲೌಕಿಕ ವಿಷಯ ಪದಾರ್ಥಗಳ ಕಡೆಗೆ ನಮ್ಮ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವುಗಳು ಹರಿದು ಹೋಗದಂತೆ ನಿಯಂತ್ರಣವನ್ನು ಮಾಡಿಕೊಂಡಿರುತ್ತಾನೋ. ಮೋಕ್ಷಪರಾಯಣ, ಮೋಕ್ಷವೇ ನಮಗೆ ಮುಖ್ಯ ಆಶ್ರಯ, ಮೋಕ್ಷಪ್ರದನಾಗಿರತಕ್ಕಂಥ ಭಗವಂತನೇ ನಮ್ಮ ಸ್ವಾಮಿ ಎಂಬ ಭಾವನೆಯನ್ನು ಹೊಂದಿದವನಾಗಿ, ವಿಗತೇಚ್ಛಾ ಭಯಕ್ರೋಧ, ಮೋಕ್ಷದ ಬಯಕೆ, ಭಗವಂತನ ಅನುಗ್ರಹ ಬಯಕೆ ಅದನ್ನ ಬಿಟ್ಟು ಯಾವ ಇಚ್ಛೆ ಬಯಕೆಯೂ ಇಲ್ಲದೇನೆ, ಅಂದ್ರೆ ತಾಮಸವಾದ ರಾಜಸವಾದ ಯಾವ ಇಚ್ಛೆಯೂ ಇಲ್ಲದೇನೆ, ಆ ಇಚ್ಛೆಯಿಂದ ಬರಬಹುದಾದಂಥ ಭಯವಿಲ್ಲದೇನೆ, ಕ್ರೋಧ ಇಲ್ಲದೇನೆ ಇರ್ತಾನೆ. ಮತ್ತು ವಿಗತ ರಹಿತನಾಗಿರ್ತಾನೆ. ಇನ್ನೊಂದರ್ಥ ವಿಗತ ಅಂದ್ರೆ ಅಂದ್ರೆ ವಿಪಕ್ಷಿ ಪರಮಾತ್ಮನೋ ಅಂತ ವಿ ಎಂಬ ಏಕಾಕ್ಷರಕ್ಕೆ ಪರಮಾತ್ಮ ಅಂತ ಅರ್ಥ. ಹಾಗಾಗಿ ವಿಗತ, ಪರಮಾತ್ಮನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿದವನಾಗಿ ದೇವರಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿದ್ದಾನೆ. ಅದರಿಂದಾಗಿ ಬೇರೆ ಯಾವ ಬಯಕೆ ಇಲ್ಲ, ಬೇರೆ ಯಾವ ಭಯ ಇಲ್ಲ, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಪ ಇಲ್ಲ. ಇಲ್ಲಿಗೆ ವಿಗತೇಚ್ಛ ಭಯಕ್ರೋಧ ಅಂದ್ರೆ ವಿಗತ ಅಂದ್ರೆ ಬಿಟ್ಟವನು, ಇಚ್ಛೆ ಭಯ ಕ್ರೋಧವನ್ನ ಬಿಟ್ಟವನು. ಇನ್ನೊಂದರ್ಥ ವಿ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿದ್ದರಿಂದಾಗಿ ಲೌಕಿಕ ವಿಚಾರಗಳ ಇಚ್ಛೆ ಇಲ್ಲ, ಭಯ ಇಲ್ಲ, ಕ್ರೋಧ ಇಲ್ಲ. ಹೀಗೆ ಯಾರಿರ್ತಾನೋ ಸಹ ಅವನು ಅಪರೋಕ್ಷ ಜ್ಞಾನಿ. ಸದಾ ಯಾವಾಗಲೂ ಹೀಗೆ ಇರುವವನು ಅಪರೋಕ್ಷ ಜ್ಞಾನಿ. ಅವನು ಮುಕ್ತನೇ ಆಗಿರ್ತಾನೆ ಅಂದ್ರೆ ಮುಕ್ತಿಗೆ ಹೋಗುವ ಅರ್ಹತೆಯನ್ನ ಪಡೆದಾನೆ. ಮುಕ್ತ ಯಾವ ರೀತಿಯಲ್ಲಿ ಇರ್ತಾನೋ, ಮುಕ್ತಿಯಲ್ಲಿ ಇರ್ತಕ್ಕಂಥ ಒಬ್ಬ ಜೀವಿ ಹೇಗಿರ್ತಾನೋ ಅವನಂತೆ ಇವನು ಕೂಡ ಜೀವನ್ಮುಕ್ತನಾಗಿ ಅದೇ ಸುಖವನ್ನು ಪಡ್ತಾ ಇರ್ತಾನೆ. ಆ ರೀತಿಯಾದ ಸುಖವನ್ನು ಪಡ್ತಾನೆ. ಯತೇಂದ್ರಿಯ ಮನೋ ಬುದ್ಧಿ ಮನುರ್ಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧೋ ಯಸ್ಸದಾ ಮುಕ್ತ ಏವ ಸಹ. ಶ್ರೀಕೃಷ್ಣಾರ್ಪಣ.